ಮನುಷ್ಯ ಮೌನವನ್ನು ಆಚರಣೆಯಲ್ಲಿಟ್ಟಾಗ ಮಾತ್ರ ಜೀವನ ಸಂತೋಷವಾಗಿ ಅರ್ಥಪೂರ್ಣವಾಗಿ ಸಾಗುತ್ತೆ. ಒಬ್ಬರಿಗೆ ನೋವನ್ನುಂಟು ಮಾಡೋದು ನೀರಿಗೆ ಕಲ್ಲನ್ನೆಸೆಯುವಷ್ಟು ಸುಲಭ. ಆದರೆ ಮತ್ತೆ ಅವರನ್ನು ಸಾಮಾನ್ಯ ಸ್ಥಿತಿಗೆ ಕರೆದುಕೊಂಡು ಬರೋದು ನೀರಿನಲ್ಲಿ ಕಲ್ಲನ್ನು ಹುಡುಕಿ ತರುವಷ್ಟು ಕಷ್ಟ. ಅದಕ್ಕಾಗಿ ನಮ್ಮ ಮಾತುಗಳಿಂದ ಯಾರಿಗೂ ನೋವುಂಟು ಮಾಡದೇ ಇರಬೇಕು. ಮೌನ ಮನುಷ್ಯನನ್ನು ಶುದ್ಧಿ ಮಾಡುತ್ತೆ, ಸ್ನಾನ ದೇಹವನ್ನು ಶುದ್ಧಿ ಮಾಡುತ್ತೆ, ಧ್ಯಾನ ಬುದ್ಧಿಯನ್ನು ಶುದ್ಧಿ ಮಾಡುತ್ತೆ, ಪ್ರಾರ್ಥನೆ ಆತ್ಮವನ್ನು ಶುದ್ಧಿ ಮಾಡುತ್ತೆ, ದಾನ ಸಂಪಾದನೆಯನ್ನು ಶುದ್ಧಿ ಮಾಡುತ್ತೆ. ಅದೇ ರೀತಿ ಕ್ಷಮಾಪಣೆ ಸಂಬಂಧಗಳನ್ನು ಶುದ್ಧಿ ಮಾಡುತ್ತೆ. ಯಾರ ಹತ್ತಿರವಾದರೂ ಸರಿ, ಎಷ್ಟರಲ್ಲಿ ಇರಬೇಕೋ ಅಷ್ಟರಲ್ಲೇ ಇರಬೇಕು. ಎಲ್ಲರೂ ನಮ್ಮವರೇ ಅಂತ ಅವರ ಒಳ್ಳೆಯದಕ್ಕಾಗಿ ನಾವು ಏನಾದರೂ ಹೇಳಿದರೆ ಅವರ ದೃಷ್ಟಿಯಲ್ಲಿ ನಾವು ಕೆಟ್ಟವರಾಗೋ ಅವಕಾಶ ತುಂಬಾ ಇದೆ. ನಿನ್ನ ಬಗ್ಗೆ 10 ಜನ ಒಳ್ಳೆಯದಾಗಿ ಮಾತಾಡಬೇಕು ಅಂದ್ರೆ ಮೊದಲು ನೀನು 100 ಜನ ಒಳ್ಳೆಯವರ ಬಗ್ಗೆ ತಿಳಿದುಕೊಳ್ಳಬೇಕು. ಜೀವನ ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ. ತುಂಬಾ ಬದಲಾವಣೆಗಳನ್ನು ನೋಡಬೇಕಾಗುತ್ತೆ. ಅವುಗಳನ್ನೆಲ್ಲ ಎದುರಿಸೋ ಧೈರ್ಯ ಇದ್ದಾಗಲೇ ಜೀವನ ಸಂತೋಷವಾಗಿ ಇರುತ್ತೆ. ಯಾವ ಕ್ಷಣದಲ್ಲಿ ನಮ್ಮ ಮೇಲೆ ನಾವು ನಂಬಿಕೆಯನ್ನು ಕಳೆದುಕೊಳ್ತೀವೋ ಆ ಕ್ಷಣದಿಂದ ನಾವು ಸತ್ತ ಎಣಕ್ಕೆ ಸಮಾನ. ಬೆಳೆಯುತ್ತಿರೋ ಕಾಲಕ್ಕೆ, ನಡೆಯುತ್ತಿರೋ ಸಮಯಕ್ಕೆ, ಮುಗಿಯುತ್ತಿರೋ ವಯಸ್ಸಿಗೆ ಉಳಿಯುವ ನೆನಪು ಒಂದೇ ಒಂದು, ಅದೇ ಒಳ್ಳೆತನ. ಅದೇ ನಮ್ಮ ಬೆಲೆ, ಅದೇ ನಮ್ಮ ಆಭರಣ.